ನಮಸ್ಕಾರ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಈ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಖಂಡಿತವಾಗ್ಲೂ ನಿಮ್ಮ ಸಾಲುಗಳೆಲ್ಲ ಮಂಗಮಾಯ ಆಗದಂತೂ ಗ್ಯಾರಂಟಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನೋಡ್ರಿ, ಭಗವಂತ ಎಲ್ಲ ಕಡೆನೂ ಇರ್ತಾನೆ, ಸರ್ವಂತರ್ಯಾಮಿ ಅಂತ ಹೇಳ್ತೀವಿ. ನಿಮ್ಮೂರುಗಳಲ್ಲೇ ದೇವಸ್ಥಾನಗಳು ಇರ್ತವೆ, ಅಲ್ಲಿಗೆ ಯಾಕೆ ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡೇ ಮೂಡುತ್ತೆ. ಅಲ್ಲ ಗುರುಗಳೇ, ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಸಾಲುಗಳೆಲ್ಲ ತೀರೋಗಂಗಾಗಿದ್ದರೆ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದ್ರು ಹಂಗಾದ್ರೆ ಏನು ಬೇಕಾಗಿಲ್ವಲ್ಲ ಅಂತ ಈ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಅಲ್ವಾ. ನಮ್ಮೂರಲ್ಲೇ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಹೋಗ್ಬೇಕಾ ಅಂತ ಈ ಪ್ರಶ್ನೆ ಎಲ್ಲರಲ್ಲೂ ಮೂಡಿಬರುತ್ತೆ. ಅದಕ್ಕೆ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದ್ದೇ ಇರುತ್ತೆ. ಈಗ ನಾವು ತಿರುಪತಿಗೆ ಯಾಕೆ ಹೋಗ್ತೀವಿ, ಇವಾಗ ನಾವು ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀವಿ, ರಾಮೇಶ್ವರಕ್ಕೆ ಯಾಕೆ ಹೋಗ್ತೀವಿ, ಕಾಶಿಗೆ ಯಾಕೆ ಹೋಗ್ತೀವಿ, ಕೇದಾರನಾಥಕ್ಕೆ ಯಾಕೆ ಹೋಗ್ತೀವಿ? ನಮ್ಮೂರಲ್ಲೇ ಇದೆಯಲ್ಲ ದೇವಸ್ಥಾನ, ಶಿವನ ದೇವಸ್ಥಾನ, ಮತ್ತು ಅಲ್ಲಿಗೆ ಯಾಕೆ ಹೋಗಬೇಕು ಅಲ್ವಾ? ಅಲ್ಲೋದ್ರೆ ಮಾತ್ರನಾ ಅಂತ ಈ ಒಂದು ಯಕ್ಷ ಪ್ರಶ್ನೆಗಳು ಮೂಡಿಬರುತ್ತೆ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು. ಎಸ್ಪೆಷಲಿ ಈ ದೇವಸ್ಥಾನ ಮಾತ್ರ 8,000 ವರ್ಷದ ಹಳೆ ಇತಿಹಾಸ ಇದೆ. ತುಂಬ ಐತಿಹಾಸಿಕ ದೇವಸ್ಥಾನ ಇದು ಎಸ್ಪೆಷಲಿ ಕಾಶಿ ವಿಶ್ವನಾಥ ದೇವಸ್ಥಾನ, ಅಟ್ಟೂರು ಲೇಔಟ್, ಯಲಹಂಕ, ಬೆಂಗಳೂರು. ಇಲ್ಲಿ ನೋಡಿ, ನೀವು ತ್ರಯೋದಶಿ ತಿಥಿ ದಿನ, ತ್ರಯೋದಶಿ ತಿಥಿ ಅಂತ ಕ್ಯಾಲೆಂಡ್ರಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಅವತ್ತಿನ ದಿನ ಪ್ರದೋಷ ಅಂತ ಬರುತ್ತೆ. ಸಂಧ್ಯಾಕಾಲದಲ್ಲಿ 4:00 ಅಲ್ಲಿ ಅಭಿಷೇಕ ಮಾಡ್ತಾರೆ. ಶಿವನಿಗೆ, ನಂದಿ ವಿಗ್ರಹಕ್ಕೆ ಅಭಿಷೇಕ ಮಾಡಿರೋ ಆ ತೀರ್ಥ ನೀರನ್ನ ಹಾಕ್ತಾರೆ. ಎರಡನೇದು, ಅಮಾವಾಸ್ಯೆ ಹುಣ್ಣಿಮೆ ದಿನ ಎಸ್ಪೆಷಲಿ ಇಲ್ಲಿ ಕುಬೇರ ಅಷ್ಟಲಕ್ಷ್ಮಿ ಹೋಮ, ಧನ್ವಂತರಿ ಹೋಮ, ಅಘೋರ ಹೋಮಗಳು ಇನ್ನೊಂದು ಮತ್ತೊಂದು ರಿಲೇಟೆಡ್ಸ್ ಮಾಡ್ತಾರೆ. ಇಲ್ಲಿ ಎಸ್ಪೆಷಲಿ ಸುದರ್ಶನ ಚಕ್ರ ತಲೆ ಮೇಲೆ ಇಟ್ಟು ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ತುಂಬ ಪವರ್ಫುಲ್ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಹೋಗಿ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ, ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಮನುಷ್ಯನಿಗೆ ಕಲಿಯುಗದಲ್ಲಿ ಏನ್ರಿ ಬೇಕು? ಉಸಿರಿರೋವರೆಗೂ ಆರೋಗ್ಯ ಬೇಕು, ಉಸಿರು ಹೋಗೋವರೆಗೂ ದುಡ್ಡಿರಬೇಕು. ಇದು ಭಾಳ ಇಂಪಾರ್ಟೆಂಟು. ನಂತರ ದಾನ ಧರ್ಮ ಮಾಡೋ ಪ್ರಕೃತಿ ನಾವು ಕಂಪಲ್ಸರಿ ಮಾಡಲೇಬೇಕು, ಎಲ್ಲರೂ ದಾನ ಧರ್ಮಗಳು ಒಂದು. ಆಮೇಲೆ ಈ ದೇವಸ್ಥಾನದಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಶಿವನಿಗೆ, ನಾನು ಒಂದು ರುದ್ರಾಕ್ಷಿ ಗಿಡ ತಗೊಂಡೋಗ್ತೀನಪ್ಪ, ನಮ್ಮ ಮನೆ ಮುಂದೆ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಕ್ಕೊಂಡು ಪ್ರತಿ ಸೋಮವಾರ ಗುರುವಾರದ ದಿನ ತುಪ್ಪದ ದೀಪ ಹಚ್ಚಿ ನಾನು ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳಿ. ದೇವರ ಗಿಡ ಅಂತೀವಿ, ರುದ್ರಾಕ್ಷಿ ಗಿಡ ನೋಡಿ, ಲಾಲ್ಬಾಗು, ಕಬ್ಬನ್ ಪಾರ್ಕುಗಳಲ್ಲಿ ಸಿಗ್ತವೆ ಬೆಂಗಳೂರಲ್ಲಿ, ತಗೊಳ್ಳಿ. ಅಥವಾ ನಿಮ್ಮೂರಲ್ಲಿ ನರ್ಸರಿ ಪ್ಲಾಂಟೇಶನ್ ಅಲ್ಲಿ ಕೇಳಿ. ಮತ್ತು ದಾನ ಧರ್ಮಗಳು ಮಾಡೋ ಪ್ರಕ್ರಿಯೆಗಳು ಇಟ್ಕೊಳ್ಳಿ. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತ ತೀರುತ್ತೆ. ಹೇಳ್ತಿದ್ದೀನಲ್ಲ, ನಮ್ಮೂರುಗಳಲ್ಲೇ ದೇವಸ್ಥಾನಗಳಿದೆಯಲ್ಲ, ದೇವ್ರು ಎಲ್ಲ ಕಡೆ ಒಂದೇ ತಾನೇ. ನಂಬಿಕೆ ಇದ್ದರೆ ಮಾತ್ರ ಅಲ್ವಾ, ದೇವ್ರನ್ನ ನಂಬಬೇಕು ಅಷ್ಟೇ ಅಂತಂದ್ಬಿಟ್ಟು ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅಲ್ಲಿಗೆ ಯಾಕೆ ಹೋಗಬೇಕು ಅಂತಂದರೆ ಹೇಳ್ತಿದ್ದೀನಲ್ಲ, ಅದರದ್ದೇ ಆದ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಇರುತ್ತೆ. ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀವಿ, ತಿರುಪತಿಗೆ ಯಾಕೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಯಾಕೆ ಹೋಗ್ತೀವಿ, ಶಿರಡಿಗೆ ಯಾಕೆ ಹೋಗ್ತೀವಿ, ಕೇದಾರನಾಥಕ್ಕೆ ಯಾಕೆ ಹೋಗ್ತೀವಿ, ಕಾಶಿಗೆ ಯಾಕೆ ಹೋಗ್ತೀವಿ, ರಾಮೇಶ್ವರಕ್ಕೆ ಯಾಕೆ ಹೋಗ್ತೀವಿ, ಅರ್ಥ ಮಾಡ್ಕೊಳ್ಳಿ. ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ. ಅಲ್ಲಿ ಹೋಗಿ ದೇವರಿಗೆ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು. ಎಸ್ಪೆಷಲಿ ಈ ಕ್ಷೇತ್ರ ಅಷ್ಟು ತುಂಬ ಪವರ್ಫುಲ್ ಆಗಿರುತ್ತೆ.
ಜ್ಯೋತಿಷಿಯಾಗಿ ನಾನು ಈ ವಿಡಿಯೋ ಮುಖಾಂತರ ಮಾರ್ಗದರ್ಶನ ಮಾಡ್ತಿದ್ದೀನಿ. ಎಲ್ಲರೂ ಸುಖವಾಗಿ ಬಾಳಿ. ಈ ವಿಡಿಯೋ ನೋಡ್ತಿದ್ದೀರಾ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಉಸಿರಿರೋವರೆಗೂ ಆರೋಗ್ಯ, ಉಸಿರೋಗೋವರೆಗೂ ದುಡ್ಡು ಮನುಷ್ಯನಿಗೆ ಬೇಕೇ ಬೇಕು. ನಂತರ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ದಾನ ಧರ್ಮಗಳು ಮಾಡೋ ಅಂಥ ಪ್ರಕ್ರಿಯೆಗಳು ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೇಮ ಸಾಲುಗಳು ತೀರೇ ತೀರುತ್ತೆ. ನಮಸ್ಕಾರ.